ಚಿತ್ರಾನ್ನ ಮಾಡ್ತಾರ ಅಂತ. ಆ್ಯಕ್ಚುಲಿ ಇದು ಕಂಟಿನ್ಯೂಯೇಷನ್ ಆಫ್ ಲಾಸ್ಟ್ ವಿಡಿಯೋ. ಯಾಕೆಂತಂದರೆ ಅದರಲ್ಲಿ ಅಪ್ಲೋಡ್ ಮಾಡಿದರೂ ವೀಡಿಯೋಗ್ರಫಿ ಇಲ್ಲ, ಅದಾದಮೇಲೆ ಬರೀ ವಾಯ್ಸ್ ಓವರ್ ಸಿಗುತ್ತೆ. ಹಾಗಾಗಿ ನಾನು ಮತ್ತೆ ಅದನ್ನು ಏನು ಪಾರ್ಟ್ ಬಂದಿಲ್ಲ ಅದನ್ನು ನಾನಿಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಮತ್ತೆ. ಸೊ ಹಾಗಾಗಿ ಇದು ಕಂಟಿನ್ಯೂಯೇಷನ್ ಆಫ್ ದ ಲಾಸ್ಟ್ ವಿಡಿಯೋ. ಸೊ ನೀವು ನೋಡ್ತಾ ಇರ್ಬೋದು ಡಸ್ಟ್ ಎಲ್ಲ ಅಕ್ಯುಮುಲೇಟ್ ಆಗಿತ್ತು ಅಂತ ನಾನು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಅದು ಎಷ್ಟು ಸರಿ ಕ್ಲೀನ್ ಮಾಡಿದ್ರೂ ಅದು ತುಂಬಾ ಬರ್ತಾನೆ ಇರುತ್ತೆ. ಎಷ್ಟೇ ಸರಿ ಕ್ಲೀನ್ ಮಾಡಿದ್ರೂ ಈ ಟೇಬಲ್ ಅಂತೂ ತುಂಬಾ ಡಸ್ಟ್ ಬೇಗ ಅಕ್ಯುಮುಲೇಟ್ ಆಗುತ್ತೆ. ಸೊ ಅವಾಗವಾಗ ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ ನಾನು ಮಾಪಿಂಗ್ ಮಾಡೋದಕ್ಕಿಂತ ಮುಂಚೆ. ಆದರೂ ಒಂದು 5 ಮಿನಿಟ್ಸ್ ಬಿಟ್ಟೆ ನೋಡಿದ್ರೆ ಅಷ್ಟೇ ಡಸ್ಟ್ ಇರುತ್ತೆ. ಅದಾದಮೇಲೆ ನೀವು ನೋಡ್ತಿರ್ಬೋದು ಮನೆಯಲ್ಲಿ ಎಷ್ಟು ಗಲೀಜಾಗಿದೆ ಅಂತ. ಗಲೀಜೆಲ್ಲ ಮನೆ ತುಂಬ ಹರಡೋಗಿದೆ, ಧೂಳು ಕಸ ಎಲ್ಲ. ಇವಾಗ ಒಂದೇ ಸರಿ ಎಲ್ಲ ಕ್ಲೀನ್ ಮಾಡಿ ಮಾಪಿಂಗ್ ಕೂಡ ಮಾಡಬೇಕು. ಸಂಜೆ ಆದಮೇಲೆ ಚೆನ್ನಾಗಿ ಮಳೆ ಬರ್ತಾಯಿತ್ತು, ತುಂಬಾ ಗಾಳಿ. ಅಷ್ಟೊತ್ತಿಗಾಗಲೇ ನಾನು ಮಾಪಿಂಗ್ ಎಲ್ಲ ಮುಗಿಸಿ ಡೋರ್ ಮ್ಯಾಟ್ಸು ಎಲ್ಲ ಚೇಂಜ್ ಮಾಡಿ ಹೊಸದಾಗಿ ಮ್ಯಾಟ್ಸ್ ಎಲ್ಲ ಹಾಕ್ತಾಯಿದ್ದೆ, ವಾಶ್ ಮಾಡಿರೋದು. ಸಂಜೆ ಆಗಿದ್ದರಿಂದ ಚಳಿಗೆ ಆಟ ಆಡ್ತಾನೆ ಹಾಗೇ ನಿದ್ದೆ ಮಾಡಿಬಿಟ್ಲು. ಮಳೆ ಎಲ್ಲ ಜೋರಾಗಿ ಬಂದು ಬಟ್ಟೆಗಳೆಲ್ಲ ಆಲ್ಮೋಸ್ಟ್ ಅರ್ಧ ಡ್ರೈ ಅರ್ಧ ಒದ್ದೆ ಆಗೋಗ್ಬಿಟ್ಟಿತ್ತು. ಮತ್ತೆ ಮಳೆ ಬಂದು ಮತ್ತೆ ಮಳೆ ಸ್ಟಾಪ್ ಆಯಿತು. ಅಷ್ಟೊತ್ತಿಗೆ ನಾನಾಗಲೇ ಪೂಜೆ ಎಲ್ಲ ಮಾಡಿ ಮತ್ತು ನನ್ನ ಕೆಲಸನ ಅಡುಗೆ ಮಾಡಬೇಕಾಗಿತ್ತು ಬೇಗ. ಸೊ ಟೈಮು ಆಲ್ಮೋಸ್ಟ್ 8 ಗಂಟೆ ಆಗಕ್ಕೆ ಬಂದಿತ್ತು. ನಾನು ಹಾಗಾಗಿ ಕ್ವಿಕ್ಕಾಗಿ ಒಂದು ಟೊಮೆಟೊ ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ಟೊಮೆಟೊ ಚಿತ್ರಾನ್ನ ಮಾಡೋದಕ್ಕೆ ಅಕ್ಕಿನ ಹಾಕ್ತಾಯಿದ್ದೀನಿ. ಅಕ್ಕಿ ನಾನಿಲ್ಲಿ 2 ಗ್ಲಾಸ್ ಚಿಕ್ಕ ಗ್ಲಾಸಷ್ಟೇ ತೊಗೊಂಡಿದ್ದೀನಿ. ಅದನ್ನು ತೊಳೆದ್ಬಿಟ್ಟು 2 ವಿಷಲ್ ತೊಗೊತೀನಿ. ನೆನೆಸಿದ್ರೆ ಜಸ್ಟ್ 1 ವಿಷಲ್ ತೊಗೊತೀನಿ ಅಷ್ಟೇ. ಟೊಮೆಟೊ ಚಿತ್ರಾನ್ನ ಮಾಡಲಿಕ್ಕೆ ನಾನಿಲ್ಲಿ 2 ಈರುಳ್ಳಿ ಮತ್ತು 3 ಟೊಮೆಟೊ, ಮೆಣಸಿನ್ಕಾಯಿ, ಕರಿಬೇವು, ಬೆಳ್ಳುಳ್ಳಿ ಎಲ್ಲ ಹೆಚ್ಚಿಟ್ಕೊತೀನಿ. ಗೊಜ್ಜು ಮಾಡಿಟ್ಕೊಂಡ್ರೆ ಅನ್ನ ಆಗೋಷ್ಟರೊಳಗೆ ಚಿತ್ರಾನ್ನ ಥರ ಮಾಡಿಕೊಂಡು ಕಲಿಸ್ಕೊಂಡು ತಿನ್ನೋದಕ್ಕೆ ಈಸಿ ಆಗುತ್ತೆ. ನಾನಿಲ್ಲಿ 1 ಬೆಳ್ಳುಳ್ಳಿನ ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ.
ನಾನಿಲ್ಲಿ ಟೊಮೆಟೊ ಗೊಜ್ಜು ಮಾಡೋದಕ್ಕೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಹಾಕಿ ಫಸ್ಟು ನಾನು ಕಡಲೆ ಬೀಜನ ಫ್ರೈ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ. ಜೋರಾಗಿ ಮಳೆ ಬರ್ತಿದ್ರಿಂದ ಬರೀ ಟೊಮೆಟೊ ಗೊಜ್ಜಿಗೆ ಅದ್ರ ಜೊತೆಗೆ ನಂಚ್ಕೊಳ್ಳೋದಕ್ಕೆ ಹಪ್ಳನೂ ಕೂಡ ಕರೆದಿಟ್ಬಿಟ್ಟು ಅದ್ರ ಜೊತೆ ನಂಚ್ಕೊಂಡು ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ಸೊ ಹಾಗಾಗಿ ಹಪ್ಳನೂ ಕೂಡ ಇದು ಮನೆಯಲ್ಲೇ ಮಾಡಿದ್ದು, ಅಕ್ಕಿ ಹಪ್ಳ. ಸೊ ಲಾಸ್ಟ್ ಇಯರ್ದು ಸ್ವಲ್ಪ ಇತ್ತು. ಸೊ ಹಾಗಾಗಿ ಎಲ್ಲ ಕರೆದು ಖಾಲಿ ಮಾಡಿದ್ದೀನಿ. ಅದಕ್ಕೆ ಎಲ್ಲ ಅದು ಪೀಸ್ ಥರ ಸಣ್ಣ ಸಣ್ಣ ಪೀಸ್ ಆಗಿದೆ. ಗೊಜ್ಜನ್ನು ಮಾಡಲಿಕ್ಕೆ ಜೀರಿಗೆ, ಸಾಸಿವೆ, ಕಡಲೆಬೇಳೆ ಹಾಕಿ ಚೆನ್ನಾಗಿ ಸಾಸಿವೆ ಸಿಡಿದ ಮೇಲೆ ಕಡಲೆಬೇಳೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ, ಕರಿಬೇವು, ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಅದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಈರುಳ್ಳಿ. ಈರುಳ್ಳಿ ಫ್ರೈ ಆದಮೇಲೆ ಹೆಚ್ಕೊಂಡಿರೋ ಟೊಮೆಟೊ ಏನಿದೆ ಅದನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಅರಿಶಿನ ಹಾಕಿ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಮತ್ತೆ ಬಾಡಿಸ್ತೀನಿ. ಅದು ಗೊಜ್ಜು ಕನ್ಸಿಸ್ಟೆನ್ಸಿ ಬರೋವರೆಗೂ. ಅನ್ನ ಕೂಡ ಬಿಸಿ ಬಿಸಿಯಾಗಿ ರೆಡಿಯಾಗಿದೆ. ಟೊಮೆಟೊಸ್ ಎಲ್ಲ ಸಾಫ್ಟ್ ಆದಮೇಲೆ ಅದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಗೊಜ್ಜು ಕೂಡ ರೆಡಿಯಾಗಿದೆ. ಅದಕ್ಕೆ ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಊಟಕ್ಕೆ ಮಾಡೋದೇ ಅಷ್ಟೇ ಬಾಕಿ. ಆಲ್ರೆಡಿ ಟೈಮ್ 8:30 9 ಗಂಟೆ ಆಗಕ್ಕೆ ಬಂದಿತ್ತು ನಾನು ಅಡುಗೆ ಮಾಡೋಷ್ಟರಲ್ಲಿ. ಸೊ ಈ ರೀತಿ ಸಿಂಪಲ್ಲಾಗಿ ಗೊಜ್ಜು ಮಾಡಿಕೊಂಡು ಅನ್ನನ ಕಲಿಸ್ಕೊಂಡು ತಿಂದರೆ ಟೊಮೆಟೊ ಗೊಜ್ಜಂತೂ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಎಷ್ಟು ರುಚಿಯಾಗಿರುತ್ತೆ ಅಂತ. ತುಂಬಾ ಟೇಸ್ಟಿಯಾಗಿರುತ್ತೆ, ಬೇಗ ಕ್ವಿಕ್ಕಾಗೂ ಆಗುತ್ತೆ, ಹಸಿವಾದಾಗ ಬೇಗ ಮಾಡ್ಕೊಳ್ಳುವಂಥ ರೆಸಿಪಿ. ಸೊ ಊಟಕ್ಕೆ ಟೊಮೆಟೊ ಗೊಜ್ಜು ಮತ್ತು ಟೊಮೆಟೊ ಚಿತ್ರಾನ್ನ ಕೂಡ ರೆಡಿ ಆಯಿತು. ಎಲ್ರಿಗೂ ಊಟಕ್ಕೆ ಹಾಕ್ಕೊಟ್ಟು ಎಷ್ಟೊತ್ತಿಗೆ ಹೋಗಿ ಮಲ್ಕೊಂಡ್ಬಿಡ್ತೀನಿ ಅನಿಸಿತ್ತು, ಅಷ್ಟು ಸುಸ್ತಾಗಿ ಹೋಗ್ಬಿಟ್ಟಿತ್ತು. ಅದು ನೋಡೋದಕ್ಕೆ ಎಷ್ಟು ಚೆನ್ನಾಗಿತ್ತು, ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿತ್ತು. ಚಿತ್ರಾನ್ನ ಜೊತೆ ನಮಗೆ ಉಪ್ಪಿನಕಾಯಿ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ಮಾವಿನಕಾಯಿ ಉಪ್ಪಿನಕಾಯಿ ಮಾಡಿದ್ದೆ. ಸೊ ಅದು ಹಾಕ್ಕೊಂಡು ಅದ್ರ ಜೊತೆ ಹಪ್ಪಳ ಜೊತೆ ತಿಂತಾಯಿದ್ರೆ ಅದು ನೆಕ್ಸ್ಟ್ ಲೆವೆಲ್. ಈ ವ್ಲಾಗ್ ಇನ್ನೂ ಕಂಟಿನ್ಯೂ ಆಗುತ್ತೆ. ನಾನು ನೆಕ್ಸ್ಟ್ ಡೇನೂ ಕೂಡ ಕಂಟಿನ್ಯೂ ಮಾಡಿದ್ದೀನಿ. ಸೊ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮತ್ತೆ ವೆರಿ ಶಾರ್ಟ್ಲಿ ಅದನ್ನು ಅಪ್ಲೋಡ್ ಮಾಡ್ತೀನಿ. ಸೊ ವೆಯ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ
ಸೊ ಯಾರೆಲ್ಲ ವೀಡಿಯೋ ನೋಡಿದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.